ಮುದ್ದು ಸೊಸೆ ಹೀರೋಯಿನ್ ಹ್ಮ್. ನಿಮ್ಮ ಸಹನಟಿ ಹೇಳ್ತಾ ಇದ್ರು ಪ್ರತಿಮಾ ಅವರು, ತ್ರಿವಿಕ್ರಮ್ ಅವ್ರು ತುಂಬಾ ಹೈಟ್ ಇದಾರೆ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಅವ್ರು ಆಕ್ಚುಲಿ ನಿಮ್ಮನ್ನ ಇಷ್ಟಪಡ್ತಿದ್ರಂತೆ ಬಿಗ್ ಬಾಸ್ ಅಲ್ಲೆಲ್ಲ ಇದ್ದಾಗ. ಅವರೇ ಹೀರೋ ಅಂತಂದಾಗ ನನ್ಗೆ ತಡ್ಕೊಳಕ್ ಆಗಿಲ್ಲ, ತುಂಬಾ ಖುಷಿ ಪಟ್ಟೆ. ಬಿಕಾಸ್ ಬಿಗ್ ಬಾಸ್ ಅಲ್ಲಿ ನೋಡಿ ಅವರನ್ನ ಎಪಿಸೋಡ್ಸ್ ನೋಡಿ ಎಂಜಾಯ್ ಮಾಡ್ತಿದ್ದೆ. ಅದೇ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ನಮ್ಮ ಸೀರಿಯಲ್ಗೆ ನಟರಾಗಿ ಬರ್ತಾರೆ ಅಂದಾಗ ಫಸ್ಟ್ ಟೈಮ್ ನೋಡಿ ನಾನು ಹಿಂಗ್ ನೋಡಿದೆ ಅಂತ ಹೇಳಿದ್ರು. ಸೊ ಶೂಟಿಂಗ್ ಸೆಟ್ ಅಲ್ಲೆಲ್ಲ ಹೆಂಗಿತ್ತಿತ್ತು ಅಂತ. ಕ್ಯಾಶುವಲ್ ಆಗಿ ಟ್ರೀಟ್ ಮಾಡ್ತೀನಿ. ಐ ಆಮ್ ಲೈಕ್ ಅ ನಾರ್ಮಲ್ ಪರ್ಸನ್ ಎವ್ರಿವೇರ್. ಟ್ರಸ್ಟ್ ಮೀ ಐ ಹ್ಯಾವ್ ಅ ಟೂ ವೀಲರ್. ಓಕೆ, ಐ ಡೋಂಟ್ ಹ್ಯಾವ್ ಎನಿ ಕಾರ್. ಅಂಡ್ ಟೂ ವೀಲರ್ಲ್ಲೇ ಓಡಾಡ್ತೀನಿ. ಎಲ್ಲ ತುಂಬಾ ಜನ ಇಲ್ಲ, ಯಾಕೆ ನಿನ್ನ ಹತ್ರ ಕಾರ್ ಇಲ್ಲ? ಕಾರ್ ಇಲ್ಲ ಅಂದ್ರೆ ಈಗ ಚನ್ನಪಟ್ಟಣದಲ್ಲಿ ನಡೀತಿದ್ರು ಟೂ ವೀಲರ್ ಅಲ್ಲೇ ಹೋಗ್ತೀರಾ? ಚನ್ನಪಟ್ಟಣಕ್ಕೆ ಯಾರು ಟೂ ವೀಲರ್ ಹೋಗ್ತಾರೆ? ಇವ್ರು ಕರ್ಕೊಂಡು ಹೋಗ್ತಾರೆ ಸೆಟ್. ಅಲ್ಲ, ನೀವು ಟೂ ವೀಲರ್ ಇದೆ ಅಂತ ಹೇಳಿದ್ರಲ್ಲ. ಟೂ ವೀಲರ್ ಇದೆ ಮನೆ ಹತ್ರ. ಕ್ರೇಜ್ ಅಲ್ಲ, ನಾರ್ಮಲ್ ಟೂ ವೀಲರ್, ಏರಾಕ್ಸ್ ಮನೆ ಮುಂದೆ ಓಡಾಡೋದಕ್ಕೆ. ಸೊ ಆ ಟೂ ವೀಲರ್ಲ್ಲೇ ಓಡಾಡೋದು, ಆರಾಮಾಗಿ ಟೀ ಕುಡ್ಕೊಂಡು. ಐ ಆಮ್ ಲೈಕ್ ಮೀ ನಾರ್ಮಲ್. 4 ತಿಂಗಳ ಹಿಂದೆ ಹೆಂಗ್ ಹೋಗಿದ್ನೋ ವಾಪಸ್ಸು ಹಂಗೆ ಬಂದಿದ್ದೀನಿ. ನನ್ನ ಅಕೌಂಟ್ ಬಂದಿದ್ದು ಯಾರಿಗೆ ಕೊಡ್ಬೇಕಾಗಿತ್ತು ಅವ್ರಿಗೋಯ್ತು, ನನಗೇನು ಬಂದಿಲ್ಲ. ನಾನು ದುಡಿದಿದ್ದು ಅಲ್ಲೂ ಹೋಗಿದೆ. ಅಂಡ್ ಈಗ ದುಡಿತಾ ಇದ್ದೀನಿ. ಅದೇನಾದ್ರು ಬಂದ್ರೆ ಹೊಸದಾಗಿ ತಗೋತೀನಿ, ಇಲ್ವಾ ನಾರ್ಮಲ್ ಆಗಿ ಓಡಾಡ್ತೀನಿ. ನಾನು ಬಂದು ಟೀ ಕೇಳ್ತಾ ಇದ್ದೀನಿ ಅಂತ ನೀನು ಗೋಲ್ಡನ್ ಗ್ಲಾಸ್ ಎಲ್ಲ ಕೊಡ್ತಿದ್ಯಾ? ಅದೇ ಗಸಿಂಗ್ ಗ್ಲಾಸ್ ಎಲ್ಲ ಕೊಡ್ತಾರೆ. ಹೌದು. ಹೆಂಗ್ ಕಡಿಮೆ ರೇಟಿಗೆ ನಂಗೆ ಕೇಳೋದನ್ನ ಕೊಡ್ತಿದ್ಯಾ? ಅದೇ ರೇಟಿಗೆ ಕೊಡ್ತಾರೆ ಅಷ್ಟೇ. ಒಂದ್ 4 ದಿವಸ ಅಷ್ಟೇ ಫೋಟೋಗಳು ಆಯ್ತಲ್ಲಿ. 5ನೇ ದಿವಸ ಫ್ರೀ ಆಗಿ ಇದ್ರಲ್ಲ. ಸೊ ಬಿಗ್ ಬಾಸ್ 4 ದಿನ ಅಷ್ಟೇ. ಫೋಟೋಸ್ ಶೋ. ನಾನು ಹೋಗೋ ಜಾಗಗಳೆಲ್ಲ ತಣ್ಣಗಾಗ್ಬಿಡ್ತಾವೆ ಈಗ ಆಲ್ರೆಡಿ. ಅವನು ಆರಾಮಾಗಿ ಓಡಾಡ್ತಾನೆ. ನೀನ್ ಎಕ್ಸಾಜರೇಟ್ ಮಾಡ್ತಾ ಇರೋದು, ಬಿಕಾಸ್ ನೀನು ನನ್ನನ್ನ ಝೂಲಿರೋ ಪ್ರಾಣಿ ತರ ನೋಡಿದೆ. ಹುಲಿ ಆಚೆ ಬಂದ್ಬಿಡ್ದೆ ಅಂತ. ಅದೇ ಹುಲಿ ಸುಮ್ನೆ ಮೀವ ಅನ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆಮೇಲೆ ಇರುತ್ತೆ. 2 ದಿವಸ ಫೋಟೋ ತಕೊಂತ ಆ ಹುಲಿ ಇಲ್ಲೇ ಬಿದ್ದಿರೋದ್ ಕಣ ನೀ ಒಳ್ಳೆ ಅಂತ ಅನ್ಕೊಂಡು. ದಟ್ಸ್ ಕಾಮನ್ ಇಟ್ ಇಸ್. ಸೊ ಫಾರ್ ಮೀ ಐ ಆಮ್ ಎಂಜಾಯಿಂಗ್ ಮೈ ಲೈಫ್ ಲೈಕ್ ದಿಸ್. ಆ್ಯಂಡ್ ಏನೋ ಮುದ್ದು ಸೊಸೆ ಮಾಡ್ತೇವೆ, ಒಂದು ದೊಡ್ಡ ಸೀರಿಯಲ್, ನಾನು ಗೌಡನ ಮಗ. ನಂಗೆ ಸೀರಿಯಲ್ ಅಲ್ಲದು. ಐ ಆಮ್ ಗುಡ್, ಆರಾಮಾಗಿದ್ದೀನಿ. ಒಬ್ಬ ನಟನಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಇಂಥದ್ದೇ ಪಾತ್ರ ಮಾಡಬೇಕು ಅನ್ನೋಂಥದ್ದು ಇರುತ್ತೆ. ನಿಮ್ಮ ಡ್ರೀಮ್ ಪಾತ್ರ ಅನ್ನೋದೇನಾದ್ರು ಇದೆಯಾ? ನನಗೆ ಅಂದ್ರೆ ನಮ್ಮ ತಾಯಿಗೆ ಕಾಪ್ ರೋಲ್ ಮಾಡಬೇಕು, ನನ್ನ ಮಗ ಪೊಲೀಸ್ ರೋಲ್ ಮಾಡ್ಬೇಕಂದ್ರೆ ನನಗೂ ಆ ಥರದ್ದು ಯಾವ್ದನ ಒಂದು ಯುನೀಕ್ ಆಗಿ ಸಖತ್ತಾಗಿರೋದು ಮಾಡ್ಬೇಕು ಅನ್ನೋದು. ಅದನ್ನ ಬಿಟ್ರೆ ಸರ್, ನಾನು ನಿಮ್ಗೆ ಹೇಳಿದೆ, ಆಚೆ ಹೇಳಿದ್ನಲ್ಲ, ಐ ಜಸ್ಟ್ ಕಾಪಿ ಥಿಂಗ್ಸ್ ವಿಚ್ ಇಸ್ ಝೀರೋ, ಖಾಲಿ ಪೇಪರ್ ತರ. ಯಾರನ್ನ ಒಬ್ಬರನ್ನ ಕಾಪಿ ಮಾಡೋದು, ಇಲ್ಲ ಡೈರೆಕ್ಟರ್ ಏನ್ ಹೇಳ್ತಾರೆ ಮಾಡೋದು, ಬರೋದು. ಎಕ್ಸ್ಟ್ರಾ ಏನು ಯೋಚನೆ ಮಾಡಕ್ ಹೋಗಲ್ಲ. ಈಗ ಭದ್ರನ್ ಕ್ಯಾರೆಕ್ಟರ್ ಚಾನಲ್ ಏನು ಎಕ್ಸ್ಪ್ಲೈನ್ ಮಾಡಿತ್ತು ನನಗೆ, ಸ್ಟಾರ್ಟಿಂಗ್ ಅಲ್ಲಿ ಡೈರೆಕ್ಟರ್ ಏನು ಎಕ್ಸ್ಪ್ಲೈನ್ ಮಾಡಿದ್ರು, ಜಸ್ಟ್ ಫಾಲೋ ದೆಮ್. ನಾನೇನು ನಾನ್ ದೊಡ್ಡ ನೀನಾಸಮು ಅಲ್ಲ, ನಾನು ಹೋಗಿ ಆಕ್ಟಿಂಗ್ ಕ್ಲಾಸಲ್ಲಿ ಆಕ್ಟಿಂಗ್ ಕಲ್ತವನು ಅಲ್ಲ, ಇದು ಅಲ್ಲ. ನಿಮ್ಮಿಬ್ರಿಗೂ ಟೋಟಲ್ ಆಗಿ ಗೊತ್ತು ಈ ಕ್ಯಾರೆಕ್ಟರ್ ನಿಮ್ಮಿಂದ ಏನ್ ಮಾಡ್ಸುತ್ತೆ ಅಂಡ್ ಜನಕ್ಕೆ ಹೆಂಗ್ ಇಷ್ಟ ಆಗುತ್ತೆ. ನೀವೇ ನನ್ನ ಶತ್ರುಗಳಲ್ಲ, ಇವನ್ ಸೋಲ್ಸ್ಬೇಕು ಅಂತ ಇವನ್ಗೆಲ್ಲ ಹೇಳ್ಕೊಡಲ್ಲ. ನೀವು ಚಾನಲ್ ಗೆಲ್ಸ್ಬೇಕು, ನಾನ್ ಗೆಲ್ಸಿದ್ರೆ ನೀವು ಇಬ್ರು ಗೆಲ್ತೀರ. ಕ್ಲೀನಾಗಿ ಪೋರ್ಟ್ರೇ ಮಾಡಿದರೆ ಏನ್ ಬೇಕು ಅಂತ ಹೇಳಿದ್ರೆ ಅಷ್ಟನ್ನು ಮಾತ್ರ ಮಾಡ್ಕೊಂಡು ಹೋಗ್ತೀನಿ. ಓವರ್ ಆಗಿ ಏನು ಮಾಡಕ್ ಹೋಗಲ್ಲ. ಈ ಥರ ಒಂದು ಸ್ವಲ್ಪ ಇದನ್ನ ಹಂಗ್ ಮಾಡೋಣ, ನಂಗೆ ಅದ್ರ ಮೇಲೆ ಗೊತ್ತೂ ಇಲ್ಲ, ನಾನು ಮಾಡೋದು ಇಲ್ಲ. ಈಗ ಯಾವ್ದಾನ ಒಂದು ಹೊಸ ಪಾತ್ರ ಬಂತು ಅಂತಂದ್ರೆ ಯಾರನ್ನ ಏನ್ ಮಾಡ್ಬೇಕು ಹೇಳಿ ಸರ್, ಐ ಡೂ ದಿಸ್ ಬಿಟ್ಟು ಹೊಸದಾಗಿ ನಾನೇನು ಮಾಡಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.